ನೋಡು 2-3 ಸರಿ ತೊಳೆದಿದ್ದೀನಿ. ಇನ್ನೊಂದು ಸರಿ ಲಾಸ್ಟ್ ತೊಳಿತಾ ಇದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೆನೆಸಿಟ್ಬಿಡ್ಬೇಕು ಒಂದು 5 ನಿಮಿಷ. ಒಂದು 5 ನಿಮಿಷ ನೆನೆಸಿಕ್ಕಿದಾದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ಎತ್ಕೊಂಡು ಇದು ಬೇಯಿಸ್ಕೊಳ್ಳೋವಾಗ ಇದ್ಕಿನ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ 2-3 ಸರಿ ತೊಳ್ಕೊಂಡಿರುತ್ತೆ. ಏನು ಮಾಡ್ತಿದ್ದೀರಾ ಸೊಪ್ಪು ಹಾಕಿ? ಬರೀ ಪಾಲಕ್ ಸೊಪ್ಪು, ಪಾಲಕ್ ಇದ್ಕಿನ ಬೇಳೆ ಹಾಕ್ತೀರಾ? ಇದ್ಕಿನ ಬೇಳೆ ಹಾಕ್ಬಿಟ್ಟು ಸಾಂಬಾರ ಪಲ್ಯನ ಗ್ರೇವಿ ಥರ ಇರುತ್ತೆ, ಗಟ್ಟಿಗಿರುತ್ತೆ, ತುಂಬ ಮೆತ್ತಕ್ಕಿರಲ್ಲ. ಸೊಪ್ಪು ಮಾತ್ರ ಮತ್ತೆ ಬೇಯಿಸ್ಕೊಳ್ಳೋಕ್ಕೆ ಎತ್ಕೊಳ್ತೀನಿ. ಇದು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಪೌಡರು, ಒಂಚೂರು ಜೀರಿಗೆ, ಚೂರು ಗರಂ ಮಸಾಲೆ ಪುಡಿ, ಒಗ್ಗರಣೆಗೆ ಒಂಚೂರು ಬೆಣ್ಣೆ ತೊಗೊಂಡಿದ್ದೀರಿ. ಬೆಣ್ಣೆ ಎಲ್ಲ ಚಿಕ್ಕ ಬೇಯಿಸ್ಕೊತಾ ಇದ್ದೀರಿ. ಬೆಂದಿರೋದಾಯ್ತು, ಆಫ್ ಮಾಡಿದ್ದೀರಿ. ಇಲ್ಲಿ ಬೆಣ್ಣೆ ಹತ್ರ ಒಗ್ಗರಣೆ ಹಾಕೊತಾ ಇದ್ದೀರಿ. ಸಾಸಿವೆ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ರುಬ್ಬಿರೋ ಸೊಪ್ಪು. ಪನ್ನೀರ್ ಹಾಕೊಬೋದು, ಆಲೂಗಡ್ಡೆನ ಹಾಕೊಬೋದು. ನಾವು ಎರಡೂ ಹಾಕ್ತಿಲ್ಲ. ಆಲೂಗಡ್ಡೆ ಫ್ರೈ ಮಾಡಿಬಿಟ್ಟು ಹಾಕೊಬೋದು, ಇಲ್ಲಾಂದರೆ ಪನ್ನೀರ್ ಫ್ರೈ ಮಾಡಿಬಿಟ್ಟು ಹಾಕೊಬೋದು. ಪನ್ನೀರ್ ಆಲೂಗಡ್ಡೆ ಹಾಕಿದ್ರೆ ಪಾಲಕ್ ಪನ್ನೀರ್ ಆಗುತ್ತೆ. ಅದು ಫುಲ್ ಮಿಕ್ಸ್ ಮಾಡಿ ಅದೇ ರುಬ್ಕೊಂಡಿರೋ ಜಾರಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ಅದೇ ನೀರು ಇದ್ರಲ್ಲಿ ಹಾಕ್ಕೊತೀರಿ ಪ್ಯಾನಲ್ಲಿ. ಆಯಿಲು ಗೀ ಯಾವುದಾದ್ರೂ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೋದು. ನಾವು ಬೆಣ್ಣೆ ಹಾಕ್ಕೊಂಡಿದ್ದೀರಿ. ಆಮೇಲೆ ಅವರೆಕಾಯಿ, ಮುದ್ದೆ ಬೇಕಾಗುತ್ತೆ. ನಮ್ಮ ಮನೇಲಿ ಮುದ್ದೆ ರೈಸೇ ಮಾಡೋದು, ಸೊ ಅದಕ್ಕೆ ಚಪಾತಿಗೂ ಚೆನ್ನಾಗಿರ್ತದೆ. ರುಚಿಗೆ ತಕ್ಕ ಎಷ್ಟು ಉಪ್ಪು ಸಾಕು, ಸೊಪ್ಪಿಗೆ ಜಾಸ್ತಿ ಹಾಕ್ಬಾರ್ದು. ಕುದಿಯೋವರೆಗೂ ಬಿಟ್ಟು ಮತ್ತೆ ಮುದ್ದೆ ಮಾಡ್ಕೊತೀವಿ ಸೈಡಲ್ಲಿ.